ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತಿರುಗಿನದ ಆವೃತ್ತಿ ಆಶ್ಚರ್ಯ ಟಿವಿಯನ್ನು ವೀಕ್ಷಿಸ್ತಾ ಇರುವಂಥ ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವಂಥ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಮಧುರವಾದ ವಂದನೆಗಳು. ತಿರುಗಿನೊಂದು ಆವೃತ್ತಿ ನಿಮ್ಮನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಈ ದಿನ ಕೂಡ ನಾವು ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ಭಾಗವನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ. ಈ ದಿನ ಕೂಡ ನಾವು ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯವನ್ನು ನಾವು ಧ್ಯಾನಿಸೋಣ. ಈ ಲೂಕನ ಬರೆದ ಸುವಾರ್ತೆಯ 15ನೇ ಅಧ್ಯಾಯದಲ್ಲಿ 3 ಸಂಗತಿಗಳು, ಕಳೆದು ಹೋದ ಸಂಗತಿಗಳನ್ನು ನಾವು ನೋಡುತ್ತಾ ಇದ್ದೇವೆ. ಒಂದು, ಕುರುಬ ಕುರಿಗಳನ್ನು ಕಳೆದುಕೊಂಡ. ಒಬ್ಬ ಸ್ತ್ರೀ ತನ್ನ 10 ಪಾವಲಿಗಳನ್ನು ಕಳೆದುಕೊಂಡಳು. ಪ್ರೀತಿಯ ತಂದೆ ತನ್ನ ಮಗನನ್ನ ಕಳೆದುಕೊಂಡ. ಈ 15ನೇ ಅಧ್ಯಾಯದಲ್ಲಿ ಕಳೆದುಕೊಂಡವರ 3 ಉದಾಹರಣೆಗಳು ಹೇಳಲ್ಪಟ್ಟಿದೆ. ಮೊದಲನೇದಾಗಿ ನಾವು ನೋಡುತ್ತಾ ಇದ್ದೇವೆ. ಮೊದಲನೇದಾಗಿ ಕುರುಬ ಕುರಿಯನ್ನ ಕಳೆದುಕೊಂಡ. ಒಬ್ಬ ಸ್ತ್ರೀ ತನ್ನ 10 ಪಾವಲಿಗಳನ್ನು ಕಳೆದುಕೊಂಡಳು. ಪ್ರೀತಿಯ ತಂದೆ ತನ್ನ ಮಗನನ್ನ ಕಳೆದುಕೊಂಡ. ಈ 3 ಸಂಭವಗಳಲ್ಲಿ ನಾವು ಪ್ರೀತಿಯ ತಂದೆ ತನ್ನ ಮಗನ ಕಳೆದುಕೊಂಡಿದ್ದರ ಕುರಿತಾಗಿ ನಾವು ಧ್ಯಾನಿಸೋಣ. ಅದಕ್ಕೆ ಆಧಾರವಾಗಿ ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 11ರಿಂದ 24 ವಚನಗಳನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ. ಈ ಮುಖ್ಯವಾಗಿ ಅನೇಕ ಸಾರಿ ನಾವು ಈ ವಾಕ್ಯಗಳನ್ನು ಚಿರಪರಿಚಿತವಾಗಿರುವಂಥ ವಾಕ್ಯ ಭಾಗ ನಾವು ಅನೇಕ ಸಾರಿ ಧ್ಯಾನಿಸಿದ್ದೇವೆ. ಕಳೆದು ಹೋದ ಅಥವಾ ತಪ್ಪಿ ಹೋದ ಮಗನು ಎಂಬಂತ ಶಿರೋನಾಮದ ಅಡಿಯಲ್ಲಿ ನಾವು ಅನೇಕ ಸಂದೇಶವನ್ನ ಕೇಳಿರುತ್ತೇವೆ. ಆದರೆ ನಾನು ಪ್ರೀತಿಯ ತಂದೆಯ ಕುರಿತಾಗಿ ನಾವು ಧ್ಯಾನಿಸಲಿಕ್ಕಿದ್ದೇವೆ. ನನ್ನ ಪ್ರಸಂಗದ ಶಿರೋನಾಮ ತಂದೆಯ ಪ್ರೀತಿ ಅಥವಾ ತಪ್ಪಿಸಿಕೊಂಡ ಮಗನನ್ನ ಪಡೆದುಕೊಂಡ ತಂದೆಯ ಪ್ರೀತಿ. ಮೊದಲನೇದಾಗಿ ಅದರ 11ನೇ ವಾಕ್ಯ, 15ನೇ ಅಧ್ಯಾಯ ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ ಅದರ 11ನೇ ವಾಕ್ಯವನ್ನು ಓದುವುದಾದರೆ, ಒಬ್ಬನೊಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ದರು. 12ನೇ ವಾಕ್ಯ, ಅವರಲ್ಲಿ ಕಿರಿಯವನು ತಂದೆಗೆ, ಅಪ್ಪ, ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನ ಕೊಡು ಎಂದು ಕೇಳಿಕೊಳ್ಳಲು. ನೋಡಿ, ಕಿರಿಯವನು, ಒಬ್ಬ ತಂದೆಗೆ 2 ಮಕ್ಕಳಿದ್ದಾರೆ. ಒಬ್ಬನು ಹಿರಿಯವನು, ಒಬ್ಬನು ಕಿರಿಯವನು. ಕಿರಿಯವನು ತಂದೆಯ ಬಳಿಯಲ್ಲಿ ಕೇಳುತ್ತಾ ಇದ್ದಾನೆ, ತಂದೆಯೇ, ನನಗೆ ಬರತಕ್ಕ ಪಾಲನ್ನ ಕೊಡು. ಮಗನು ದುಡಿದಿದ್ದಲ್ಲ, ಅದು ತಂದೆಯ ಆಸ್ತಿ. ಯಹೂದ್ಯರ ಪ್ರಕಾರವಾಗಿ ಒಬ್ಬನು ಜೀವಂತವಾಗಿರುವಾಗ ಆಸ್ತಿಯನ್ನ ಕೇಳುವುದಿಲ್ಲ. ಅದರ ಅರ್ಥ ತನ್ನ ತಂದೆಯನ್ನ ಕೊಂದ ಹಾಗೆ, ಸಾಯಿಸಿದ ಹಾಗೆ. ಅವರ ತಂದೆ ಮರಣ ಹೊಂದಿದ ಮೇಲೆ ಮಾತ್ರ ಅವರು ಆಸ್ತಿಯನ್ನ ಪಾಲು ತೆಗೆದುಕೊಳ್ಳುತ್ತಾರೆ. ಆದರೆ ಈ ಕಿರಿಯ ಮಗ ತಂದೆ ಇರುವಾಗಲೇ ತನ್ನ ಆಸ್ತಿಯನ್ನ ಕೇಳುತ್ತಾ ಇದ್ದಾನೆ. ಅವನು ತಂದೆಯನ್ನ ಕೇಳಿದಾಗ ಮೊದಲನೇದಾಗಿ ನಾನು ನಿಮಗೆ ಹೇಳುವಂತ ವಿಷಯ, ತಂದೆ ಕೋಪಗೊಳ್ಳಲಿಲ್ಲ, ತಂದೆ ಬೈಯಲಿಲ್ಲ. ನಾವು ನೀವಾಗಿದ್ರೆ ಏನು ಹೇಳುತ್ತಾ ಇದ್ದೇವೆ? ಇದು ನಾನು ಸಂಪಾದನೆ ಮಾಡಿದ್ದು, ಇದು ನನ್ನ ಆಸ್ತಿ, ಇದು ನನ್ನ ಪಿತ್ರಾರ್ಜಿತ ಆಸ್ತಿ, ನಿನಗ್ಯಾಕೆ ಕೊಡಲಿ, ಹೋಗೋ ಅಂತೇಳಿ ಒಂದು ಒದ್ದು ಅವನ ಹೊರಗೆ ಹಾಕಿ ಬಿಡುತ್ತಾ ಇದ್ದವು. ಆದರೆ ಈ ಪ್ರೀತಿಯ ತಂದೆ ಅವನನ್ನ ಬೈಯಲಿಲ್ಲ, ಅವನನ್ನ ಹೊಡೆಯಲಿಲ್ಲ. ದೇವರ ವಾಕ್ಯ ಹೇಳುತ್ತದೆ, ಅವನು ಕೇಳಿಕೊಂಡ ಹಾಗೆ ಪಾಲನ್ನ ಅವನ ಮಗನಿಗೆ ಕೊಟ್ಟನು. ಇಲ್ಲಿ ಒಂದು ಆತ್ಮೀಕವಾದಂಥ ಕಾರ್ಯವನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ಕಿರಿಯ ಮಗನು ತಂದೆಯ ಬಳಿಯಲ್ಲಿ ಪ್ರೀತಿಯಿಂದ ಕೇಳಲಿಲ್ಲ, ತಂದೆಯ ಬಳಿಯಲ್ಲಿ ಅವನು ಡಿಮ್ಯಾಂಡ್ ಮಾಡುತ್ತಾ ಇದ್ದಾನೆ. ಹೌದು ಪ್ರಿಯ ದೇವ ಜನರೇ, ಮೊದಲನೇದಾಗಿ ಪರಲೋಕದ ಪ್ರೀತಿಯ ತಂದೆಯ ಬಳಿಯಲ್ಲಿ ನಾವು ಒತ್ತಾಯ ಮಾಡಬಾರದು, ಡಿಮ್ಯಾಂಡ್ ಮಾಡಬಾರದು. ಕಿರಿಯ ಮಗನ ಹೇಳ್ತಾ ಇದ್ದಾನೆ, ಅಪ್ಪ ನನ್ನ ಆಸ್ತಿಯನ್ನ ಕೊಡು, ಡಿಮ್ಯಾಂಡ್ ಮಾಡುತ್ತಾ ಇದ್ದಾನೆ, ಒತ್ತಾಯ ಪಡಿಸುತ್ತಾ ಇದ್ದಾನೆ. ನೀವು ಪ್ರಾರ್ಥನೆಯಲ್ಲಿ ತಂದೆಯಾದ ದೇವರ
ಬಳಿಯಲ್ಲಿ ಯಾವುದೇ ವಿಷಯಗಳಿಗೆ ಕೂಡ ನೀವು ಒತ್ತಾಯ ಪಡಿಸಬಾರದು ಅಥವಾ ಡಿಮ್ಯಾಂಡ್ ಮಾಡಬಾರದು. ಒಂದು ವೇಳೆ ನೀವು ಡಿಮ್ಯಾಂಡ್ ಮಾಡುವುದಾದರೆ ನಿಮಗೆ ಕೆಲವೊಂದು ಅಪಾಯಗಳು ಸಂಭವಿಸುತ್ತದೆ. ನೋಡಿ, ಇಸ್ರಾಯೇಲ್ ಜನರಿಗೆ ಅರಸನಿರಲಿಲ್ಲ, ದೇವರೇ ಅವರಿಗೆ ಅರಸನಾಗಿದ್ದನು. ಆದರೆ ಜನರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ಬೇರೆ ದೇಶಗಳಿಗೆ, ಬೇರೆ ಜನಾಂಗಗಳಿಗೆ ಅರಸನು ಇರುವ ಹಾಗೆ ನಮಗೆ ಅರಸನೊಬ್ಬನು ಬೇಕು. ದೇವರು ಹೇಳಿದ್ರು, ಜನರೇ ನಾನು ನಿಮ್ಮ ಅರಸನಾಗಿದ್ದೇನೆ, ನಾನು ನಿಮ್ಮನ್ನ ಆಳ್ವಿಕೆ ಮಾಡುತ್ತೇನೆ. ಜನರು ಮಾತನ್ನ ಕೇಳಲಿಲ್ಲ, ಡಿಮ್ಯಾಂಡ್ ಮಾಡಿದರು, ನಮಗೊಬ್ಬ ಅರಸ ಬೇಕು, ನಮಗೊಬ್ಬ ಅರಸ ಬೇಕು. ಅದರ ನಿಮಿತ್ತವಾಗಿ ಮೊದಲನೇದಾಗಿ ಸೌಲನನ್ನ ದೇವರು ಅರಸನಾಗಿ ಮಾಡಿದ. ನಿಮ್ಮೆಲ್ಲರಿಗೆ ಗೊತ್ತು, ಅರಸರು ರಾಜ್ಯರು ಬಂದ ಮೇಲೆ ಇಸ್ರಾಯೇಲ್ ಜನರು ಬಹಳ ಕಷ್ಟಪಟ್ಟರು. ರಾಜ್ಯರುಗಳು ತಮಗೆ ಇಷ್ಟ ಬಂದ ಹಾಗೆ ಅವರ ನಡೆಸಿಕೊಂಡು ಹೋದರು. ಅವರು ಡಿಮ್ಯಾಂಡ್ ಮಾಡಿದ್ದರ ನಿಮಿತ್ತವಾಗಿ ಅವರಿಗೆ ದೇವರಿಗೆ ಒತ್ತಾಯಪೂರ್ವಕವಾಗಿ ಕೇಳಿದ್ದಕ್ಕೆ ಅವರ ಜೀವಿತ ಸಂತೋಷವಾಗಲಿಲ್ಲ, ಇನ್ನು ಕಷ್ಟದಲ್ಲಿ ಮುಳುಗಿ ಹೋಯಿತು. ನೋಡಿ, ನೀವು ದೇವರನ್ನ ಒತ್ತಾಯ ಪಡಿಸಬೇಡಿ. ದೇವರಿಗೆ ಗೊತ್ತು ಏನು ಕೊಡಬೇಕು, ಏನು ಕೊಡಬಾರದು. ದೇವರಿಗೆ ನೀವು ಬುದ್ಧಿ ಹೇಳಬೇಡಿ, ದೇವರಿಗೆ ನೀವು ಕೌನ್ಸಿಲಿಂಗ್ ಸಮಾಲೋಚನೆ ಮಾಡಬೇಡಿ. ದೇವರು ಕೊಡುವಂತದನ್ನ ಕೊಡುತ್ತಾರೆ. ಈ ಕಿರಿಯ ಮಗನ ಕೇಳುತ್ತಾ ಇದ್ದಾನೆ, ಅಪ್ಪ ನನ್ನ ಪಾಲನ್ನ ಕೊಡು ಎಂಬುದಾಗಿ ಒಂದು ಡಿಮ್ಯಾಂಡ್ ಮಾಡುತ್ತಾ ಇದ್ದಾನೆ. ಈ ಡಿಮ್ಯಾಂಡ್ ಮಾಡಿದ್ರೆ, ಒತ್ತಾಯ ಪಡಿಸಿದ್ರೆ ಏನಾಗುತ್ತದೆ? ಕೀರ್ತನೆ 106 ಅದರ 15ನೇ ವಾಕ್ಯ ನಿಮ್ಮ ಸತ್ಯವೇದ ಇರುವುದಾದರೆ, ಕೀರ್ತನೆ 106 ಅದರ 15ನೇ ವಾಕ್ಯವನ್ನ ನಾವು ಓದಿಕೊಳ್ಳೋಣ. ಆತನು ಅವರ ಆಶೆಯನ್ನ ಪೂರೈಸಿದರು, ಅವರ ಪ್ರಾಣಕ್ಕೆ ಕ್ಷಯವನ್ನ ಬರಮಾಡಿದನು. ಇನ್ನೊಂದು ಆವರ್ತಿ, ಆತನು ಅವರ ಆಶೆಯನ್ನ ಪೂರೈಸಿದರು, ಅವರ ಪ್ರಾಣಕ್ಕೆ ಕ್ಷಯವನ್ನ ಬರಮಾಡಿದನು. ನೋಡಿ, ಇಸ್ರಾಯೇಲ್ ಜನರು ದೇವರು ಅದ್ಭುತವಾಗಿ ನಡೆಸ್ತಾ ಇದ್ದಾರೆ. ದೇವರ ವಾಕ್ಯ ಹೇಳ್ತದೆ, 40 ವರ್ಷಗಳು ಅವರು ಹಾಕಿಕೊಂಡ ಚಪ್ಪಲಿಗಳು ಸವಿಯಲಿಲ್ಲ. ನಮಗೆಲ್ಲ ಗೊತ್ತು, ಒಂದು ಚಪ್ಪಲಿ 6 ತಿಂಗಳಿಗೆ ಒಂದ್ಸಾರಿ ಸೌದು ಹೋಗ್ತದೆ, ಹೊಸ ಚಪ್ಪಲಿಗಳನ್ನ ನಾವು ತೆಗೆದುಕೊಳ್ಳಬೇಕು. ಆದರೆ ಇಸ್ರಾಯೇಲ್ ಜನರು 40 ವರ್ಷ ಅವರು ಹಾಕಿಕೊಂಡ ಚಪ್ಪಲಿಗಳು ಸವಿದು ಹೋಗಲಿಲ್ಲ. ಅವರು ಹಾಕಿಕೊಂಡಂತ ಬಟ್ಟೆಗಳು ಅವುಗಳು ಹರಿದು ಹೋಗಲಿಲ್ಲ. ಅಷ್ಟು ಅದ್ಭುತವಾಗಿ ನಡೆಸುತ್ತಾ ಇದ್ದಾರೆ. ಆದರೆ ಆ 40 ವರ್ಷ ಅವರು ಅರಣ್ಯ ಪ್ರಯಾಣ ಮಾಡಿದಾಗ ಅನೇಕ ಡಿಮ್ಯಾಂಡ್ಗಳು ಮೋಶೆ ಬಳಿ ಹೇಳುತ್ತಾ ಇದ್ದಾರೆ, ನಮಗೆ ಮಾಂಸ ಬೇಕು, ನಮಗೆ ಮಾಂಸ ಬೇಕು, ನಮಗೆ ಈರುಳ್ಳಿ ಬೇಕು, ನಮಗೆ ಬೆಳ್ಳುಳ್ಳಿ ಬೇಕು. ಹೀಗೆ ಅವರು ಡಿಮ್ಯಾಂಡ್ ಮಾಡಿ ಒತ್ತಾಯ ಪಡಿಸಿ ಏನಾಯ್ತು? ಅವರ ಆಸೆಯನ್ನ ದೇವರು ಇಲ್ಲ ಎಂಬುದಾಗಿ ಹೇಳಲೇ ಇಲ್ಲ. ಅವರು ಕೇಳಿದ್ದೆಲ್ಲ ಕೊಟ್ರು, ಲಾವಕಿಯನ್ನ ಕೊಟ್ರು. ದೇವರು ಪರಲೋಕದ ಮನ್ನವನ್ನ ಕೊಟ್ಟಾಗ ಅವರು ಮನ್ನ ತಿಂದು ನಮಗೆ ಸಾಕಾಯ್ತೆಂಬುದಾಗಿ ಹೇಳುತ್ತಾ ಇದ್ದಾರೆ. ನೋಡ್ರಿ, ಮನುಷ್ಯನ ಆಹಾರ ಅಲ್ಲ ಮನ್ನ, ಅದು ದೇವದೂತರ ಆಹಾರ ಎಂಬುದಾಗಿ ಹೇಳ್ತಾರೆ, ಅಥವಾ ಪರಲೋಕದ ಆಹಾರ ಎಂಬುದಾಗಿ ಹೇಳ್ತಾರೆ. ಆ ಆಹಾರವನ್ನ ತನ್ನ ಜನರಿಗೆ ಕೊಟ್ಟಾಗ ಅವರು ತೃಪ್ತರಾಗಲಿಲ್ಲ, ಡಿಮ್ಯಾಂಡ್ ಮಾಡಿದರು. ಅವರು ಕೇಳಿದ್ದೆಲ್ಲ ದೇವರು ಕೊಟ್ಟರು. ಈಗೇನಾಯ್ತು? ಆ ವಾಕ್ಯ ಇನ್ನೊಂದು ವಾಕ್ಯ ಭಾಗದಲ್ಲಿ ಬಹಳ ಸುಂದರವಾಗಿ ಹೇಳಲ್ಪಟ್ಟಿದೆ. ಕೀರ್ತನೆ 78 ಅದರ 29ನೇ ವಾಕ್ಯ, ಅವರು ತಿಂದು ಸಂತೃಪ್ತರಾದರು, ಆತನು ಅವರಿಗೆ ಬಯಸಿದ್ದನ್ನ ಕೊಟ್ಟನು. ಗಮನಿಸಿ, ಅವರು ತಿಂದು ಸಂತೃಪ್ತರಾದರು, ಅವರು ಕೇಳಿದ್ದೆಲ್ಲವನ್ನ, ಅವರು ಬಯಸಿದ್ದೆಲ್ಲವನ್ನ ದೇವರು ಕೊಟ್ಟನು. ಅವರ ಇಷ್ಟ ಭೋಜನವು ಅವರಿಗೆ ಅಸಹ್ಯವಾಗುವುದಕ್ಕಿಂತ ಮೊದಲೇ, ಅವರು ಅದನ್ನ ಇನ್ನು ಭುಜಿಸುತ್ತಿರುವಾಗಲೇ ಅಥವಾ ಊಟ ಮಾಡುತ್ತಿರುವಾಗಲೇ ದೇವರ ಕೋಪವು ಅವರ ವಿರೋಧವಾಗಿ ಎದ್ದು ಅವರಲ್ಲಿ ಕೊಬ್ಬಿದವರನ್ನ ವಧಿಸಿ ಇಸ್ರಾಯೇಲ್ ಪ್ರಾಯಸ್ಥರನ್ನ ನೆಲಕ್ಕುರುಳಿಸಿತು. ದೇವರ ವಾಚನ ಹೇಳುತ್ತದೆ, ಅವರ ಬಯಸಿದ್ದನ್ನ ದೇವರು ಕೊಟ್ಟನು. ಆದರೆ ಅವರು ಊಟ ಮಾಡುವ ಮೊದಲೇ
ದೇವರ ಕೋಪವು ಅವರ ವಿರೋಧವಾಗಿ ಎದ್ದು ಎಲ್ಲರನ್ನ ಹತವಾಗಿ ಮಾಡಿತು. ಪ್ರಿಯ ದೇವ ಜನರೇ, ದೇವರಿಗೆ ಗೊತ್ತು ಏನು ಕೊಡಬೇಕು, ಏನು ಕೊಡಬಾರದು. ನೀವು ದೇವರಿಗೆ ಡಿಮ್ಯಾಂಡ್ ಮಾಡಬಾರದು, ದೇವರನ್ನ ಒತ್ತಾಯ ಪಡಿಸಬಾರದು. ಇಲ್ಲಿ ನೋಡುತ್ತೇವೆ, ಇಸ್ರಾಯೇಲರು ಕೇಳಿಕೊಂಡದ್ದನ್ನ ದೇವರು ಕೊಟ್ಟರು, ನಂತರ ಅವರ ಗತಿ ಅಧೋಗತಿಯಾಯಿತು. ಆದ್ದರಿಂದ ಪ್ರಿಯ ದೇವ ಜನರೇ, ನಾವು ಒಳ್ಳೆಯ ಉದ್ದೇಶದಿಂದ ನಾವು ದೇವರ ಬಳಿ ಬರಬೇಕು, ದೇವರನ್ನ ಒತ್ತಾಯ ಪಡಿಸಬಾರದು. ನೋಡ್ರಿ, ಈ ಕಿರಿಯ ಮಗನು ಒಳ್ಳೆಯ ಉದ್ದೇಶದಿಂದ ಕೇಳಿದ್ದರೆ, ನಾನೊಂದು ಬಿಸಿನೆಸ್ ಮಾಡ್ತಾನೆ ಎಂಬುದಾಗಿ ಕೇಳಿದ್ದರೆ ತಂದೆ ಪ್ರೀತಿಯಿಂದ ಕೊಡ್ತಾ ಇದ್ದಾನೋ ಏನೋ, ಆದರೆ ಇವನು ಒಳ್ಳೆಯ ಉದ್ದೇಶಕ್ಕೆ ಅಲ್ಲ, ಪೋಲಿಯ ಜನರೊಂದಿಗೆ ಸೇರಿ ಹಾಳು ಮಾಡುವುದಕ್ಕೆ ಈ ಹಣವನ್ನ ಕೇಳುತ್ತಾ ಇದ್ದಾನೆ. ನೋಡಿ ಪ್ರಿಯ ದೇವ ಜನರೇ, ನಿಮ್ಮ ಇಷ್ಟಾರ್ಥವನ್ನ, ನಿಮ್ಮ ಬಯಕೆಗಳನ್ನ, ನಿಮ್ಮ ಡಿಸೈರನ್ನ ದೇವರ ಬಳಿ ಕೇಳಬೇಡರೆ. ಒಬ್ಬರು ಪ್ರಾರ್ಥಿಸಿದರು, ಅವರು ಹೇಳಿದರು, ದೇವರೇ, ನನಗೆ ಈ ಹೆಣ್ಣು ಬಹಳ ಸುಂದರವಾಗಿದ್ದಾಳೆ, ನಾನು ಮದುವೆ ಆಗುವುದಾದರೆ ಈ ಹುಡುಗಿಯನ್ನೇ ಮದುವೆ ಆಗುತ್ತೇನೆ, ಇವಳನ್ನ ನನ್ನ ಹೆಂಡತಿಯಾಗಿ ಕೊಡು. ದೇವರು ಉತ್ತರಿಸಿದರಂತೆ, ಮಗನೇ, ಅದು ಸರಿ ಹೊಂದುವುದಿಲ್ಲ, ಆ ಹುಡುಗಿ ನಿನಗೆ ಬೇಡ. ಇಲ್ಲ ಇಲ್ಲ ದೇವರೇ, ನಾನು ಮದುವೆ ಆಗುವುದಾದರೆ ಅವಳನ್ನೇ ಮದುವೆ ಆಗುತ್ತೇನೆ, ನೀವು ಕೊಡು, ನಮ್ಮ ಸಂಸಾರ ಬಹಳ ಸುಂದರವಾಗಿರ್ತದೆ ಅಂತೇಳಿ ದೇವರ ಬಳಿ ಒತ್ತಾಯ ಪಡಿಸಿ, ಒತ್ತಾಯ ಪೂರ್ವಕವಾಗಿ ಬೇಡ ಎಂಬುದಾಗಿ ಹೇಳಿದಂತ ಬೇರೆ ಒಂದು ಹುಡುಗಿಯನ್ನ ಅವರು ಮದುವೆಯಾದರು. ಮದುವೆಯಾದ ಮೇಲೆ ಕೆಲವು ತಿಂಗಳುಗಳು ಮಾತ್ರ ಅವರು ಸರಿಯಾಗಿದ್ದರು. ನಂತರ ಅವರೊಳಗೆ ಜಗಳಗಳು, ಅವರೊಳಗೆ ಆ ಚಿಕ್ಕ ಚಿಕ್ಕ ಸಮಸ್ಯೆಗಳು ಕೂಡ ದೊಡ್ಡ ದೊಡ್ಡ ಸಮಸ್ಯೆಯಾಗಿ ಕಾಣಿಸಿಕೊಂಡಿತ್ತು. ಇವತ್ತು ಕೂಡ ಆ ಕುಟುಂಬ ಸಮಸ್ಯೆಯಲ್ಲೇ ಮುಂದುವರಿಯುತ್ತಾ ಇದೆ. ನೋಡಿ, ದೇವರು ಬೇಡ ಅಂದರೆ ಬೇಡ, ಅದನ್ನ ಒತ್ತಾಯ ಪೂರ್ವಕವಾಗಿ ನೀವು ಪಡೆದುಕೊಳ್ಳಬಾರದು. ದೇವರ ಚಿತ್ತವನ್ನ ನೀವು ತಿಳಿದುಕೊಂಡು ದೇವರ ಚಿತ್ತ ಅನುಸಾರವಾಗಿ ನಾವು ಜೀವಿಸಬೇಕು. ಆದರೆ ನಾನು ಹೇಳಿದೆ, ಪ್ರೀತಿಯ ತಂದೆ, 13ನೇ ವಾಕ್ಯ, ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 13ನೇ ವಾಕ್ಯ, ತಂದೆಯು ಬದುಕನ್ನ ಅವರಿಗೆ ಹಂಚಿ ಕೊಟ್ಟನು. ನೋಡ್ರಿ, ಪ್ರೀತಿಯ ತಂದೆ ಅವನನ್ನ ಬಯಲಿಲ್ಲ. ನಾನು ಹೇಳಿದೆ, ದೇವರಿಗೆ ನಾವು ಡಿಮ್ಯಾಂಡ್ ಮಾಡಬಾರ್ದು, ಆದರೂ ಆ ತಂದೆ ಅವನ ಕೇಳಿದ್ದನ್ನ ಕೊಟ್ಟನು. ಅವನ ಆಸ್ತಿಯನ್ನ ಪಾಲು ಮಾಡಿ ಅವನಿಗೆ ಬೇಕಾದಂಥದ್ದನ್ನ ಕೊಟ್ಟನು. ಇಲ್ಲಿ ಎರಡನೇದಾಗಿ ನಾವು ಏನು ನೋಡುತ್ತಾದವೆ, ಕೊಡುವ ತಂದೆ. ಹೌದು, ನೀನು ಕೇಳಿಕೊಳ್ಳುವಾಗ ನನ್ನ ದೇವರು ಇಲ್ಲ ಎಂಬುದಾಗಿ ಹೇಳುವುದಿಲ್ಲ. ಪರಲೋಕದ ದೇವರು ಈ ಭೂಮಿಗೆ ತನ್ನ ಒಬ್ಬನೇ ಮಗನನ್ನ ಕೊಟ್ಟರು. ನನ್ನ ದೇವರು ಒಳ್ಳೆಯ ದೇವರಾಗಿದ್ದಾನೆ, ಆತನು ಕೊಡುವ ದೇವರಾಗಿದ್ದಾನೆ. 13ನೇ ವಾಕ್ಯ ಹೇಳುತ್ತದೆ, ಸ್ವಲ್ಪ ದಿವಸದ ಮೇಲೆ, ಆಸ್ತಿ ಪಾಲು ಮಾಡಿ ಕೊಟ್ಟ ಮೇಲೆ ಈ ಕಿರಿ ಮಗನು ತಕ್ಷಣ ಹೋಗಲಿಲ್ಲ. ವಾಕ್ಯ ಹೇಳುತ್ತದೆ ಸ್ವಲ್ಪ ದಿವಸದ ಮೇಲೆ, ಅಂದ್ರೆ ಆಸ್ತಿ ಪಾಲು ಮಾಡಿ ಕೊಟ್ಟ ಮೇಲೆ ಸ್ವಲ್ಪ ದಿನ ಅವನು ಮನೆಯಲ್ಲೇ ಇದ್ದ. ಇಲ್ಲಿ ಗಮನಿಸಿ, ನಾನು ನೆನೆಸ್ತೇನೆ, ಆ ತಂದೆ ಪ್ರೀತಿಯ ತಂದೆ. ಬೇರೆ ತಂದೆಯಾಗಿದ್ದರೆ ಆಸ್ತಿ ಪಾಲು ಮಾಡಿ, ಒಬ್ಬ ತಂದೆ ಜೀವ ಇರುವಾಗ ಆಸ್ತಿ ಪಾಲು ಮಾಡೋದಿಲ್ಲ. ನನ್ನನ್ನು ನೀನು ಸಾಯಿಸಿಬಿಟ್ಟೆ, ಇನ್ನು ಮುಂದೆ ನನಗೂ ನಿನಗೂ ಸಂಬಂಧವಿಲ್ಲ, ಇಲ್ಲಿಂದ ತೊಲಗಿ ಹೋಗು ಮಗನೇ ಎಂಬುದಾಗಿ ತಂದೆ ಹೇಳದೆ ಆಸ್ತಿ ವಿಭಾಗಿಸಿಕೊಟ್ಟ ಮೇಲೆ ಕೂಡ ಸ್ವಲ್ಪ ದಿನ ಅವನ ತಂದೆಯ ಮನೆಯಲ್ಲಿ ಇದ್ದ. ಪ್ರಿಯ ದೇವ ಜನರೇ, ನನ್ನ ದೇವರು ಎಷ್ಟು ಒಳ್ಳೆಯ ದೇವರು. ಈ ತಂದೆ ಎಂಬುದಾಗಿ ಹೇಳುವಾಗ ಈ ತಂದೆ ಪರಲೋಕಕ್ಕೆ ಸೂಚನೆಯಾಗಿದ್ದಾನೆ. ಹೌದು, ಆ ಪರಲೋಕದ ತಂದೆ ನಾವು ಏನೆಲ್ಲ ಮಾಡಿದರೂ ಆತನು ಸಹಿಸಿಕೊಳ್ಳುತ್ತಾನೆ. ನಾವು ದೇವರ ವಿರೋಧವಾಗಿ ಅನೇಕ ಸಂಗತಿಗಳನ್ನು ಮಾಡ್ತೇವೆ, ನಮ್ಮ ಇಷ್ಟ ಬಂದ ಹಾಗೆ ಜೀವಿಸ್ತೇವೆ, ಯೋಚಿಸ್ತೇವೆ. ಆದರೂ ನನ್ನ ದೇವರು ತಾಳ್ಮೆಯುಳ್ಳಂತ ದೇವರು. ನಿನ್ನನ್ನ ಅಯ್ಯೋ ಇವನು ಪಾಪ ಮಾಡಿಬಿಟ್ಟ ಎಂಬುದಾಗಿ ಒಂದೇ ಸಾರಿ ನಿನ್ನನ್ನು ಹೊರಗೆ ಹಾಕದೆ ಇವನು ತಿರುಗಿ ಬರುತ್ತಾನೆ, ಇವನು ಸರಿ ಆಗುತ್ತಾನೆ. ಸ್ವಲ್ಪ
ಸ್ವಲ್ಪ ದಿವಸ ಇರುವಾಗ ಅವನನ್ನು ಪ್ರೀತಿಯಿಂದ ತನ್ನ ಮನೆಯಲ್ಲಿ ಅವನು ಸೇರಿಸಿಕೊಂಡನು. 13ನೇ ವಾಕ್ಯ, ಕೊನೆಯ ವಾಕ್ಯ ಹೇಳುತ್ತದೆ, ಅವನು ಕಿರಿಯ ಮಗನು ದೂರ ದೇಶಕ್ಕೆ ಹೊರಟು ಹೋಗಿ. ಇಲ್ಲಿ ಮುಖ್ಯ ವಿಷಯವನ್ನು ನಾನು ಹೇಳ್ತಾನೆ, ತಂದೆಯನ್ನು ಬಿಟ್ಟು ನೀನು ದೂರಕ್ಕೆ ಹೋದರೆ. ಕಿರಿಯ ಮಗನು ತಂದೆಯೊಟ್ಟಿಗೆ ಇದ್ದನು, ತಂದೆಯ ಊರಿನಲ್ಲಿ ಇದ್ದನು, ತಂದೆಯ ಪಟ್ಟಣದಲ್ಲಿ ಇದ್ದನು. ಈಗ ಕಿರಿಯ ಮಗನು ಏನು ಮಾಡುತ್ತಾದನೆ? ದೂರ ದೇಶಕ್ಕೆ ಹೊರಡುತ್ತಾದನೆ. ತಂದೆಯನ್ನ ಬಿಟ್ಟು ದೂರ ದೇಶಕ್ಕೆ ಹೊರಡುತ್ತಾದನೆ. ನಾನು ಹೇಳ್ತಾನೆ, ತಂದೆಯನ್ನ ಬಿಟ್ಟು ನೀನು ದೂರ ದೇಶಕ್ಕೆ ಹೋದ್ರೆ ಏನಾಗುತ್ತೆ? ಯೇಸು ಸ್ವಾಮಿಯನ್ನ ಬಿಟ್ಟು ನೀವು ದೂರಕ್ಕೆ ಹೋಗಬೇಡ್ರಿ. ತಂದೆಯನ್ನ ಬಿಟ್ಟು ನೀವು ದೂರಕ್ಕೆ ಹೋಗಬೇಡ್ರಿ. ಏನಾಗ್ತದೆ? ಅದರ ಕೆಳಗಿನ ವಾಕ್ಯಗಳನ್ನ ನೀವು ಗಮನಿಸುವುದಾದ್ರೆ, ನಾನು ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯದ 13, 14, ಈಗ 15ನೇ ವಾಕ್ಯದ ಕೆಳಗೆ ನೀವು ನೋಡುವುದಾದ್ರೆ, ಅವನ ಜೀವಿತ ಅವನು ನೆನೆಸಿದ, ಇನ್ನು ಮೇಲೆ ನಾನು ರಾಜ್ಯ, ಇನ್ನು ಮೇಲೆ ನಾನು ಸಮೃದ್ಧಿ ಹೊಂದುತ್ತೇನೆ, ಇನ್ನು ಮುಂದೆ ನಾನೇ ರಾಜ್ಯ ಎಂಬುದಾಗಿ ಜೀವಿಸಿದ ಅವನು ಬೇರೆ ದೂರದ ದೇಶಕ್ಕೆ ಹೋದಾಗ ಮೊದಲನೇದಾಗಿ ಅವನ ಜೀವಿತದಲ್ಲಿ ಸಂಭವಿಸಿದಂತ ಕಾರ್ಯ, ತನ್ನ ಆಸ್ತಿಯನ್ನ ಸೂರೆ ಮಾಡಿ ಬಿಟ್ಟನು. ನೀನು ತಂದೆಯನ್ನ ಬಿಟ್ಟು ಹೋದರೆ ನಿನ್ನ ಬೊಗ್ಗಸ ಖಾಲಿಯಾಗುತ್ತದೆ. ನೀನು ದೇವ ಪ್ರಸನ್ನತೆಯನ್ನು ಬಿಟ್ಟು ಹೋದರೆ, ನಿನ್ನ ಇಷ್ಟ ಬಂದ ಹಾಗೆ ತಂದೆಯನ್ನ ಬಿಟ್ಟು ಅಥವಾ ಯೇಸುವನ್ನ ಬಿಟ್ಟು ನೀನು ದೂರಕ್ಕೆ ಹೋದರೆ, ನೀನು ಏನೆಲ್ಲ ನಿನ್ನ ಬಳಿ ಇದೆಯೋ, ಅವನು ಎಷ್ಟು ಆಸ್ತಿ ಇತ್ತು ಗೊತ್ತಿಲ್ಲ, ಎಷ್ಟು ಕೋಟಿ ಇತ್ತು ಗೊತ್ತಿಲ್ಲ, ಎಷ್ಟು ಲಕ್ಷವಿತ್ತು ಗೊತ್ತಿಲ್ಲ, ವಾಕ್ಯ ಹೇಳುತ್ತದೆ ತನ್ನ ಆಸ್ತಿಯನ್ನ ಸೂರೆ ಮಾಡಿ ಬಿಟ್ಟನು. ತಂದೆಯನ್ನ ಬಿಟ್ಟು ನೀನು ದೂರಕ್ಕೆ ಹೋಗುವಾಗ ನೀನು ಕೋಟಿ ಗಂಟಲೆ ಗಳಿಸಿರಬಹುದು, ಆಸ್ತಿ ಪಾಸ್ತಿಯನ್ನು ಗಳಿಸಿರಬಹುದು, ಉತ್ತಮ ಸ್ಥಾನವನ್ನ ಗಳಿಸಿರಬಹುದು. ಅದು ಒಂದು ದಿವಸ ಎಲ್ಲವೂ ಸೂರೆಯಾಗುತ್ತದೆ, ಎಲ್ಲವೂ ನೀನು ಹಾಳು ಮಾಡಿಕೊಳ್ಳುತ್ತೀಯ. ಅಪ್ಪ ಬಿಟ್ಟು ಹೋಗಬೇಡ್ರಿ. ಅಪ್ಪ ಸಮ್ಮುಖವನ್ನ, ತಂದೆ ಸಮ್ಮುಖವನ್ನ ನೀವು ಬಿಟ್ಟು ಹೋಗಬೇಡ್ರಿ. ಹೋದರೆ ನಮ್ಮ ಜೀವಿತ ಹಾಳಾದಾಗೆ. ನೋಡ್ರಿ, ಈಗ ತಂದೆಯನ್ನ ಬಿಟ್ಟು ಅವನ ದೂರ ದೇಶಕ್ಕೆ ಹೋದಾಗ ಮೊದಲು ಇದ್ದದ್ದು ತಂದೆಯ ಮನೆ. ನಾನು ಹೇಳ್ತಾನೆ, ನಿಮಗೆಲ್ಲರಿಗೆ ಆ ಚಿರಪರಿಚಿತ ವಾಕ್ಯ ಬಹಳ ಗೊತ್ತ, ನಾನು ಸಂಕ್ಷಿಪ್ತವಾಗಿ ಹೇಳಿಕೊಂಡು ಹೋಗ್ತಾನೆ, ಸಮಯದ ಅಭಾವದ ಕಾರಣ. ಒಂದನೇದಾಗಿ ನಾವು ನೋಡುತ್ತಾ ಇದ್ದೇವೆ, ಅವನು ಇದ್ದದ್ದು ತಂದೆಯ ಮನೆ. ತಂದೆಯನ್ನ ಬಿಟ್ಟು ಹೋದಾಗ ಹಂದಿಯ ಮನೆಗೆ ಹೋಗ್ತಾ ಇದ್ದಾನೆ. ಹಲೋ, ಮೊದಲನೇದಾಗಿ ಇದ್ದದ್ದು ತಂದೆಯ ಮನೆ. ಅಪ್ಪನನ್ನ ಬಿಟ್ಟು, ತಂದೆಯನ್ನ ಬಿಟ್ಟು ದೂರಕ್ಕೆ ಹೋದಾಗ ಹಂದಿಯ ಮನೆಗೆ ಹೋಗುತ್ತಾ ಇದ್ದಾನೆ. ಹೌದು, ನೀನು ಬೆತ್ಲೆಹೇಮನ್ನ ಬಿಟ್ಟು ಹೋಗಬಾರದು. ರೂತಳ ಪುಸ್ತಕದಲ್ಲಿ ಒಳ್ಳೆಯ ಸಂಭವ ಇದೆ. ನಹೋಮಿ ಅವಳ ಗಂಡನು ಬೆತ್ಲೆಹೇಮನಲ್ಲಿ ಏನೋ ಒಂದು ಕ್ಷಾಮ ಕಾಲ ಬಂದಾಗ, ಏನೋ ಕಷ್ಟ ಬಂದಾಗ ಅವರು ಬೆತ್ಲೆಹೇಮನ್ನ ಬಿಟ್ಟು ಅವರು ಹೋಗಿದ್ದು ಬೇರೆ ಮೋವಾಬರ ದೇಶಕ್ಕೆ ಅವರು ಹೋದರು. 10 ವರ್ಷ ಅವರು ಬೆತ್ಲೆಹೇಮನ್ನ ಬಿಟ್ಟು ಮೋವಾಬ್ ದೇಶಕ್ಕೆ ಹೋದರು. ಗಂಡನನ್ನ ಕಳ್ಕೊಂಡ್ಳು, ಮಕ್ಕಳನ್ನ ಕಳ್ಕೊಂಡಳು, ಎಲ್ಲವನ್ನ ಕಳ್ಕೊಂಡ ಪರಿಸ್ಥಿತಿ. ಹೌದು ಪ್ರಿಯ ದೇವ ಜನರೇ, ಬೆತ್ಲೆಹೇಮ್ ಅಂತ ಹೇಳಿದ್ರೆ ರೊಟ್ಟಿಯ ಮನೆ. ನೀನು ತಂದೆಯ ಮನೆಯನ್ನ ಬಿಟ್ಟು ಹೋದರೆ ಸುರಕ್ಷತೆ ಅಲ್ಲ, ನಿನಗೆ ಅಸುರಕ್ಷತೆ ಉಂಟಾಗುತ್ತೆ. ನೀನು ಎಲ್ಲವನ್ನ ಕಳೆದುಕೊಳ್ಳುತ್ತೀಯ. ತಂದೆಯ ಮನೆಯನ್ನ ಬಿಟ್ಟು ಹೋಗಬೇಡ್ರಿ. ತಂದೆಯ ಮನೆ ಯಾವುದು? ನಿನ್ನ ಸಭೆ. ಹೌದು, ನೀನು ಹೋಗುವ ಸಭೆಯನ್ನ ನೀನು ಬಿಡಬಾರದು. ನೀನು ರಕ್ಷಿಸಲ್ಪಟ್ಟ ಸಭೆ, ನೀನು ಬೆಳೆದಂತ ಸಭೆ, ನಿನಗಾಗಿ ಪ್ರಾರ್ಥಿಸಿದ ಸಭಾಪಾಲಕರು, ಅವರನ್ನ ಬಿಟ್ಟು ಹೋಗಬೇಡ. ಸಭೆಯನ್ನ ಬಿಟ್ಟು ಹೋಗಬೇಡ. ಐಕ್ಯತೆಯನ್ನ ಬಿಟ್ಟು ಹೋಗಬೇಡ. ಮನೆಯ ಕೂಟವನ್ನ ಬಿಟ್ಟು ಹೋಗಬೇಡ. ತಂದೆಯ ಮನೆಯನ್ನ ಬಿಟ್ಟು ಹೋಗಬೇಡ. ಪ್ರಿಯ ದೇವ ಜನರೇ, ಅವನು ಎಲ್ಲವನ್ನ ಹಾಳು ಮಾಡಿಕೊಂಡು ಹೋದ. ದೇವರ ವಾಕ್ಯ ಹೇಳ್ತದೆ, ತಂದೆಯ ಮನೆಯನ್ನು ಬಿಟ್ಟು ಹೋದಾಗ ಮೊದಲನೇದಾಗಿ ತನಗಿದ್ದಂಥ ಎಲ್ಲ ಹಣ ಸೂರೆ ಮಾಡಿಕೊಂಡ. 15ನೇ ಅಧ್ಯಾಯ 14ನೇ ವಾಕ್ಯ, ಅದರ ಬೀಫಾಟನ್ನ ಓದುವುದಾದ್ರೆ ಗೊತ್ತಾಗ್ತದೆ. ಆ ದೇಶದಲ್ಲಿ ಘೋರವಾದ ಬರ ಬಂತು.
ಆ ದೇಶದಲ್ಲೇ ಅವನ ನೋಡಿ, ಮೊದಲು ಅವನ ಜೀವಿತಕ್ಕೆ ಬರ್ತಾ ಇದೆ. ಇದ್ದದೆಲ್ಲ ಖಾಲಿ ಆಯಿತು. ಅವನ ಜೀವನಕ್ಕೆ ಒಂದು ಕ್ಷಾಮ, ಅವನ ಜೀವನಕ್ಕೆ ಒಂದು ಬರಗಾಲ. ಈಗ ಅವನ ಇದ್ದಂಥ ದೇಶಕ್ಕೆ ಬರಗಾಲ ಬರುತ್ತಾ ಇದೆ. ಹೌದು, ತಂದೆಯ ಸಮ್ಮುಖವನ್ನ ಬಿಟ್ಟು ಹೋದರೆ ಸಮೃದ್ಧಿಯಾದ ದೇಶವು ಕೂಡ ಹಾಳಾಗ್ತದೆ. ಯೋನನ ಹಾಗೆ ಅವನ ಅಪ್ಪ ಹೇಳಿದ ಸ್ಥಳಕ್ಕೆ ಹೋಗಲಿಲ್ಲ, ತಂದೆಯಾದ ದೇವರು ಹೇಳಿದ ಸ್ಥಳಕ್ಕೆ ಹೋಗಲಿಲ್ಲ. ಏನಾಯಿತು? ಹಡಗು ಅಲ್ಲೋಲ ಕಲ್ಲೋಲವಾಯಿತು. ಆದ್ದರಿಂದ ನೀವು ದೇವರನ್ನ ಬಿಟ್ಟು ಹೋಗಬೇಡ್ರಿ. ಒಂದು, ಅವನ ಜೀವಿತದಲ್ಲಿ ಬರಗಾಲ ಬಂತು. ಎರಡು, ಆ ದೇಶದಲ್ಲಿ ಬರಗಾಲ ಬಂತು. 16ನೇ ವಾಕ್ಯ ಬಿ ಪಾರ್ಟ್ ಹೇಳ್ತದೆ, ಲೂಕ 15 ಅದರ 16ನೇ ವಾಕ್ಯ. ಅವನಿಗೆ ಯಾರು ಕೊಡಲಿಲ್ಲ, ಅವನಿಗೆ ಹಸಿವೆಯಾಯಿತು, ಅವನಿಗೆ ಊಟವನ್ನ, ಅವನಿಗೆ ಸಂರಕ್ಷಣೆಯನ್ನ ಯಾರು ಕೊಡಲಿಲ್ಲ. ಹೌದು, ದೇವರನ್ನ ಬಿಟ್ಟು ಹೋದವನಿಗೆ, ದೇವರ ಕಂಟ್ರೋಲನ್ನ ಬಿಟ್ಟು ಹೋದವನಿಗೆ ಸಂರಕ್ಷಣೆ ಇಲ್ಲ. ಅನೇಕರು ಹೇಳಬಹುದು, ನನಗೆ ಸ್ನೇಹಿತರಿದ್ದಾರೆ, ನನಗೆ ಬಂಧು ಮಿತ್ರಾದಿಗಳಿದ್ದಾರೆ, ನನಗೆ ಮಕ್ಕಳಿದ್ದಾರೆ. ನಾನು ಹೇಳ್ತೇನೆ, ನೀನು ನಗುವಾಗ ನಿನ್ನೊಂದಿಗೆ ಲೋಕ ಇರುತ್ತದೆ, ಆದರೆ ನೀನು ಅಳುವಾಗ ಲೋಕ ನಿನ್ನೊಂದಿಗೆ ಇರುವುದಿಲ್ಲ. ಇನ್ನೊಂದು ಮಾತನ್ನು ಹೇಳ್ತೇನೆ, ನಿನ್ನ ಬಳಿಯಲ್ಲಿ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಇರುವಾಗ ಎಲ್ಲರೂ ಇರ್ತಾರೆ, ಆದರೆ ಕ್ರೆಡಿಟ್ ಕಾರ್ಡ್ ಇಲ್ಲದೆ, ಡೆಬಿಟ್ ಕಾರ್ಡ್ ಇಲ್ಲದೆ, ರೇಷನ್ ಕಾರ್ಡ್ ಇರುವಾಗ ನಿನ್ನೊಂದಿಗೆ ಯಾರು ಬರುವುದಿಲ್ಲ. ಹೌದು ಪ್ರಿಯ ದೇವ ಜನರೇ, ನೀವು ತಂದೆಯ ಮನೆಯನ್ನ ಬಿಟ್ಟು ಹೋದರೆ ನಿಮಗೆ ಏನು ಸಿಕ್ಕುವುದಿಲ್ಲ. ಲೂಕ 15:16ನೇ ವಾಕ್ಯ. ಹೀಗಿರಲಾಗಿ ಅವನು ಹಂದಿ ತಿನ್ನುತ್ತಿದ್ದ ಕಾಯಿಗಳನ್ನಾದರೂ ತಿಂದು ಹಸಿವನ್ನ ತೀರಿಸಬೇಕೆಂದು ಆಶೆ ಪಟ್ಟನು. ಕೊನೆಯದಾಗಿ ಅವನು ಎಲ್ಲಿಗೆ ಬರುತ್ತಾ ಇದ್ದಾನೆ? ಓ, ಹಂದಿ ತಿನ್ನುವ ಆಹಾರ. ನಿಮ್ಮೆಲ್ಲರಿಗೆ ಗೊತ್ತು, ಹಂದಿ ಒಂದು ಅಸಹ್ಯವಾದ ಒಂದು ಪ್ರಾಣಿಯಾಗಿದೆ. ಅದು ತಿನ್ನುವಂತ ಆಹಾರವನ್ನಾದರೂ ನಾನಾದರೂ ತಿನ್ನೋಣ ಎಂಬುದಾಗಿ ಸಾಕುವ ಹಂದಿಗಳಿಗೆ ಆಗಿನ ಕಾಲದಲ್ಲಿ ಆ ಹಸಿವಿಗೆ ಅವರು ಏನೋ ಒಂದು ವಸ್ತು, ಏನೋ ಒಂದು ಕಾರ್ಯವನ್ನು ಕೊಡುತ್ತಾ ಇದ್ರು. ಅದನ್ನಾದ್ರೂ ತಿಂದು ನಾವು ತೃಪ್ತಿ ಆಗೋಣ ಎಂಬುದಾಗಿ ನೋಡಿದಾಗ ಅದು ಅವನಿಗೆ ಸಿಕ್ಕಲಿಲ್ಲ. ನಾನು ಹೇಳ್ತಾನೆ, ತಂದೆಯನ್ನ ಬಿಟ್ಟು ಹೋದರೆ ನಿನಗೆ ಏನು ಸಿಕ್ಕುವುದಿಲ್ಲ. ಹೌದು, ಪರಲೋಕದ ತಂದೆಯನ್ನ ಬಿಟ್ಟು ಹೋಗುವುದಾದರೆ ನಿನಗೆ ಏನು ಸಿಕ್ಕುವುದಿಲ್ಲ. ಒಂದು, ಅವನ ಜೀವಿತಕ್ಕೆ ಬರ ಬಂತು. ಎರಡು, ಆ ದೇಶಕ್ಕೆ ಬರ ಬಂತು. ಮೂರು, ಎಲ್ಲವನ್ನ ಕಳಕೊಂಡ ಗತಿ ಇಲ್ಲದವನಾದ ತನಗೆ ಏನು ಸಿಕ್ಕಲಿಲ್ಲ. ಪ್ರಿಯ ದೇವರ ಮಗುವೆ, ಹಣ ಇರುವಾಗ ಅವನೊಂದಿಗೆ ಸ್ನೇಹಿತರಿದ್ದರು, ಆದರೆ ತಂದೆಯನ್ನ ಅಥವಾ ತನ್ನ ಹಣವನ್ನ ಕಳೆದುಕೊಂಡಾಗ ಯಾರು ಅವನ ಬಳಿ ಬರಲಿಲ್ಲ. ಅದರ ದೇವರ ವಾಕ್ಯ ಒಂದು ಸುಂದರತೆ ಹೇಳ್ತದೆ. ಅವನು ಪಶ್ಚಾತ್ತಾಪ ಪಟ್ಟ. ಅಯ್ಯೋ, ನನ್ನ ತಂದೆಯ ಮನೆಯಲ್ಲೇ ಎಷ್ಟೋ ಜನ ಆಳುಗಳಿದ್ದಾರೆ. ಅವನು ಹೇಳ್ತಾ ಇದ್ದಾನೆ ವಾಕ್ಯ ಭಾಗದಲ್ಲಿ, ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ ಅದರ 19ನೇ ವಾಕ್ಯ ಹೇಳ್ತಾ ಇದ್ದಾನೆ, ನಾನು ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ಅದೇ ಡೈಲಾಗ್ ಅವನ ತಂದೆಯ ಬಳಿಯಲ್ಲಿ ಹೇಳಲಿಕ್ಕೆ ಹೋದಾಗ ತಂದೆ ಆ ಡೈಲಾಗನ್ನು, ನಾನು ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂಬ ಮಾತನ್ನು ಹೇಳಲಿಕ್ಕೆ ಬಿಡದೆ ತಂದೆ ಅವನನ್ನು ತಬ್ಬಿಕೊಂಡ. ನನ್ನ ಒಂದೇ ಒಂದು ವಿಷಯ, ದೇವರು ನಮ್ಮ ತಂದೆಯಾಗಿದ್ದಾನೆ. ನಾನು 2 ಕಾರ್ಯಗಳನ್ನು ಮುಖ್ಯವಾಗಿ ಒತ್ತು ಕೊಟ್ಟು ಹೇಳಿದೆ. ಒಂದು, ತಂದೆಯ ಬಳಿಯಲ್ಲಿ ಡಿಮ್ಯಾಂಡ್ ಮಾಡಬೇಡ್ರಿ. ಪ್ರೀತಿಯ ತಂದೆಯ ಬಳಿಯಲ್ಲಿ ಒತ್ತಾಯಪಡಿಸಬೇಡಿ. 2, ತಂದೆಯನ್ನು ಬಿಟ್ಟು ದೂರ ಹೋಗಬೇಡ್ರಿ. ಕೆಲವರೆಲ್ಲ ತಂದೆಯನ್ನು ಬಿಟ್ಟು ದೂರ ಹೋಗಿದ್ದೀರ. ನಾನು ಹೇಳುತ್ತಾ ಇರೋದು ಪರಲೋಕದ ತಂದೆಯ ಕುರಿತಾಗಿ. ಆ ಪರಲೋಕದ ತಂದೆಯನ್ನು ಬಿಟ್ಟು ನೀನು ದೂರ ಹೋಗಿದ್ದೀಯ. ನೀನು ನೆನೆಸುತ್ತಾ ಇದೆಯಾ,
ನನ್ನ ಇಷ್ಟ ಬಂದ ಹಾಗೆ ಜೀವಿಸುತ್ತೇನೆ, ನನ್ನ ಲೋಕವನ್ನೇ ಸಂಪಾದಿಸುತ್ತೇನೆ. ಈ ಕಿರಿಯ ಮಗನಿಗೆ ಸಂಭವಿಸಿತು. ತಂದೆಯನ್ನು ಬಿಟ್ಟು ಹೋದಾಗ ತನ್ನ ಜೀವಿತದಲ್ಲಿ ಬರಗಾಲ ಬಂತು. ತಂದೆಯನ್ನು ಬಿಟ್ಟು ಹೋದಾಗ ದೇಶದಲ್ಲಿ ಬರಗಾಲ ಬಂತು. ತಂದೆಯನ್ನು ಬಿಟ್ಟು ಹೋದಾಗ ಅವನಿಗೇನು ಸಿಕ್ಕಲಿಲ್ಲ. ತಂದೆಯನ್ನು ಬಿಟ್ಟು ಹೋದಾಗ ಅವನ ಐಡೆಂಟಿಟಿಯನ್ನು, ಅವನ ಗುರುತನ್ನು ಅವನು ಕಳೆದುಕೊಂಡ. ಪ್ರಿಯ ದೇವರ ಮಗುವೇ, ನೀನಿರುವ ಸ್ಥಳದಲ್ಲಿ, ನೀನು ಯಾವ ಸ್ಥಳದಲ್ಲಿ ಇದೆಯಾ, ತಂದೆಯನ್ನು ಬಿಟ್ಟು ಹೋಗಿದ್ದರೆ ಈ ಕ್ಷಣವೇ ತಿರುಗಿ ಬಾ. ತಿರುಗಿ ಬರುವ ನಿನಗಾಗಿ ಕಾಯುತ್ತಾ ಇದ್ದಾರೆ. ಆ ಕಿರಿಯ ಮಗನು ತಿರುಗಿ ಬಂದಾಗ ಕಿರಿಯ ಮಗನು ತಂದೆ ಬಳಿಗೆ ಓಡಿ ಹೋಗಲಿಲ್ಲ. ತಂದೆ ತನ್ನ ಕಿರಿಯ ಮಗನ ಬಳಿ ಓಡಿ ಹೋದರು. ಎಷ್ಟೋ ದುಷ್ಟನು ನೀನು ಪಾಪಿ ಎಂಬುದಾಗಿ ತಂದೆ ಬಯಲಿಲ್ಲ. ಅವನು ಹೋಗಿ ಬಹಳ ಅಸಹ್ಯವಾದ ವಸ್ತ್ರಗಳು ಅವುಗಳನ್ನು ಮಧ್ಯದಲ್ಲಿ ಮಗನನ್ನು ತಬ್ಬಿಕೊಳ್ಳುತ್ತಾ ಇದ್ದಾನೆ. ಇದು ಏನನ್ನು ಸೂಚಿಸ್ತದೆ? ನೀನು ದೇವರ ಕಡೆಗೆ ತಿರುಗಿಕೊಳ್ಳುವುದಾದರೆ, ದೇವರ ಬಳಿಗೆ ಬರುವುದಾದರೆ ಸದಾಕಾಲ ನಿನಗೆ ವೆಲ್ಕಮ್ ಇದೆ, ಸದಾಕಾಲ ನಿನಗೆ ಸ್ವಾಗತ ಇದೆ. ತಂದೆಯ ಕಡೆಗೆ ನಾವು ತಿರುಗಿ ಬರೋಣ. ಆ ಪ್ರೀತಿ ಉಳ್ಳ ತಂದೆಗಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಆ ತಂದೆಯ ಬಳಿಯಲ್ಲಿ ನಾವು ಒತ್ತಾಯ ಪಡಿಸುವುದು ಬೇಡ. ನಾವು ಕಣ್ಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆಯೇ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರಪ್ಪ. ಈ ದಿನ ಕೂಡ ದೇವರೇ, ತಪ್ಪಿ ಹೋದ ಮಗನು ಅಥವಾ ಪ್ರೀತಿಯ ತಂದೆಯ ಕುರಿತಾಗಿ ನಾವು ಧ್ಯಾನಿಸುವಂತೆ ನಮಗೆ ಸಹಾಯ ಮಾಡಿದ್ದಕ್ಕಾಗಿ ನಿಮಗೆ ವಂದನೆ ಸ್ವಾಮಿ. ಇದನ್ನು ನೋಡಿದ ಪ್ರತಿಯೊಬ್ಬರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಆ ಕಿರಿಯ ಮಗನು ಹೇಗೆ ಒತ್ತಾಯಪಡಿಸಿದನೋ, ಕಿರಿಯ ಮಗನು ಹೇಗೆ ನಿಮ್ಮ ಸಮ್ಮುಖವನ್ನು ಬಿಟ್ಟು ದೂರ ಹೋದನೋ, ದೇವರೇ, ನಾವು ಆ ವಿಧದಲ್ಲಿ ಹೋಗದಂತೆ, ನಿಮ್ಮ ಬಳಿ ಯಾವ ಕಾರ್ಯಗಳಿಗೂ ಡಿಮ್ಯಾಂಡ್ ಮಾಡದಂತೆ, ತಂದೆ ಸಮ್ಮುಖವನ್ನು, ನಿನ್ನ ಸಮ್ಮುಖವನ್ನು ಬಿಟ್ಟು ನಾವೆಲ್ಲಿಗೂ ಹೋಗದಂತೆ ಸದಾಕಾಲವು ನಿನ್ನೊಂದಿಗಿರುವುದಕ್ಕೆ ಸಹಾಯ ಮಾಡಿರಿ. ಯಾರಾದರೂ ತಂದೆಯ ಸಾನ್ನಿಧ್ಯವನ್ನು ಬಿಟ್ಟು ದೂರ ಹೋದ ಅವಸ್ಥೆಯಲ್ಲಿರೋದಾದರೆ ಅವರನ್ನು ತಬ್ಬಿಕೋಪ, ಅವರನ್ನು ಕರೆ ಸ್ವಾಮಿ. ತಿರುಗಿ ಸಂರಕ್ಷಣೆ ಒಳಗೆ ಬಂದು ಆಶೀರ್ವಾದವನ್ನು ಅವರು ಪಡೆದುಕೊಳ್ಳಲಿ. ಕರ್ತನೆ, ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ ಸ್ವಾಮಿ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವಾದ ಮಾಡಲಿ.